students. All of you sit down. Thank you, sir. Okay. ಮಕ್ಕಳೇ, ಇದು ಮೊದಲ ಬಾರಿಗೆ ನಿಮಗೆ ಅಧ್ಯಾಯವನ್ನು ಪರಿಚಯ ಮಾಡ್ತಿದ್ದೀನಿ. ದೈಹಿಕ ಶಿಕ್ಷಣದಲ್ಲಿ 6 ಮತ್ತು 7ನೇ ತರಗತಿಯಲ್ಲಿ ನೀವು ಏನು ಕಲ್ತಿದ್ದೀರಾ ಅಂತ ಅಂದ್ಬಿಟ್ಟು ಸ್ವಲ್ಪ ನಾನು ಏನು ಮಾಡ್ತೀನಿ ಅಂತಂದ್ರೆ ನಿಮ್ಮ ಸಿಂಹಾವಲೋಕನ ಮಾಡ್ತೀನಿ. ಹೌದಾ? ಸೊ ನೀವೆಲ್ಲರೂ ಆಟ ಆಡಿದ್ದೀರಾ? ಆಟ ಆಡಿದ್ರಲ್ಲ? ಯಾವ್ಯಾವ ಆಟ ಆಡಿದ್ದೀರಾ? ಹೌದಾ? ಸೊ ಈ ಆಟಗಳ ಬಗ್ಗೆ ಇವತ್ತು ನಾವು ಪರಿಚಯ ಮಾಡಕ್ ಕೊಡೋಣ. ಆಟಗಳು ಅಂತ ಗೇಮ್ಸ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ. ಹೌದಾ? ಈ ಆಟಗಳಲ್ಲಿ ಎಷ್ಟು ವಿಧ ಅಂತ ಅಂದ್ಬಿಟ್ಟು ಯಾರಿಗಾದ್ರೂ ಗೊತ್ತಿದೆಯಾ? 2 ವಿಧ. ವೆರಿ ಗುಡ್. ಯಾವ್ಯಾವಪ್ಪ? ಒಳಾಂಗಣ ಆಟ ಮತ್ತು ಹೊರಾಂಗಣ ಆಟ. ವೆರಿ ಗುಡ್. ಇಂಡೋರ್ ಗೇಮ್ಸ್ ಮತ್ತೆ ಔಟ್ಡೋರ್ ಗೇಮ್ಸ್ ಅಂತ ಕರಿತೀವಿ. ಹೊರಾಂಗಣ ಆಟಗಳು, ಒಳಾಂಗಣ ಆಟಗಳು. ಗುಡ್. ಮಕ್ಕಳೇ, ಹೊರಾಂಗಣ ಅಂತ ಹೆಸರೇ ಕೇಳಿದೆ. ಹೊರಾಂಗಣಲ್ಲಿರ್ತಕ್ಕಂಥ ಅಂಗಣ ಹೊರಾಂಗಣ ಅಂತ ಕರಿತೀವಿ. ಹೌದಾ? ಅಂತಹ ಆಟಗಳನ್ನ ನಾವು ಹೊರಾಂಗಣ ಆಟ ಅಂತ ಕರಿತೀವಿ. ಅದೇ ಒಳಗೆ ಇರ್ತಕ್ಕಂತಹ ಸ್ಟೇಡಿಯಂಗಳು ಅಂದ್ರೆ ಇಂಡೋರ್ ಸ್ಟೇಡಿಯಂ ಅಂತ ಕರಿತೀವಿ. ಅಂತಹ ಆಟಗಳನ್ನ ಒಳಾಂಗಣ ಆಟ ಅಂತ ಕರಿತೀವಿ. ಹೌದಾ? ಸೊ ಹಾಗಾದ್ರೆ ಹೊರಾಂಗಣ ಆಟಗಳು ಯಾವ್ಯಾವು, ಹೊರಾಂಗಣ ಆಟಗಳು ಯಾವ್ಯಾವು ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಯಾರು ಹೇಳ್ತೀರಾ? ಹೊರಾಂಗಣ ಆಟಗಳು ಯಾವ್ಯಾವು, ಒಳಾಂಗಣ ಆಟಗಳು ಯಾವ್ಯಾವು? ಲಕ್ಷ್ಮಿ. ವಾಲಿಬಾಲ್, ಕಬಡ್ಡಿ, ಖೋಖೋ, ಥ್ರೋಬಾಲ್. ಇವೆಲ್ಲವೂ ಎಂತ ಆಟಗಳು? ಒಳಾಂಗಣ ಆಟಗಳು. ಓಕೆ, ಸಿಟ್ ಡೌನ್. ನೀನ್ ಏನಪ್ಪ? ಒಳಾಂಗಣ ಆಟಗಳು ಅಂತ ಅಂದ್ಬಿಟ್ಟು ನಾವು ಚೆಸ್. ವೆರಿ ಗುಡ್. ಕೇರಂ ಬೋರ್ಡ್. ಓಕೆ, ಆಮೇಲೆ ಜುಡೋನಾ? ಲೂಡೋ ಜೊತೆಗೆ ಪ್ರಾಸಪದ ಜುಡೋ ಅಂತ ಹೇಳ್ತೀವಿ. ಜುಡೋ ಗೊತ್ತಲ್ಲ? ಕುಸ್ತಿ. ಹಾಕಿ ಹೊರಾಂಗಣ ಆಟ. ಈಗ ಇಂಡೋರ್ ಗೇಮ್ ಆಗಿದೆ ಈಗ ಒಳಾಂಗಣ ಆಟ. ಸಿಟ್ ಡೌನ್. ಮತ್ತೆ ಟೇಬಲ್ ಟೆನ್ನಿಸ್. ವೆರಿ ಗುಡ್. ಟಿಟಿ ಅಂತ ಕರೀತಾರೆ. ಟೇಬಲ್ ಟೆನ್ನಿಸ್, ಲಾನ್ ಟೆನ್ನಿಸ್ ಇವೆಲ್ಲ ಒಳಾಂಗಣ ಆಟ. ಅರ್ಥ ಆಗ್ತಿದೆಯಲ್ಲ? ಒಂದೊಂದೇ ನೀವು ಹೇಳೋದಾದ್ರೆ ಹೊರಾಂಗಣ ಆಟಗಳು ಯಾವ್ಯಾವಪ್ಪ ಅಂತಂದ್ರೆ, ಈಗ ಎಕ್ಸಾಂಪಲ್ ಉದಾಹರಣೆಗಳು. ಫುಟ್ಬಾಲ್ ಗೊತ್ತೇನಪ್ಪ? ಫುಟ್ಬಾಲ್ ಅದು ದೊಡ್ಡ ಫೀಲ್ಡ್, ದೊಡ್ಡ ಮೈದಾನ. ಹೌದಾ? 100 ಗಜ ಉದ್ದ. ಸೊ ಫುಟ್ಬಾಲ್. ಎಸ್, ಗುಡ್. ಕ್ರಿಕೆಟ್. ಹೌದಾ? ದೊಡ್ಡ ಸ್ಟ್ಯಾಂಡ್ ಇರಬೇಕು. ಮತ್ತೆ ಹಾಗೆ ಖೋಖೋ. ಈಗ ಮ್ಯಾಟ್ ಆಗಿ ಅಲ್ಟಿಮೇಟ್ ಎಲ್ಲ ಖೋಖೋ ಬಂದ್ಬಿಟ್ಟು ಈಗ ಇಂಡೋರ್ ಆಗಿದೆ. ಓಕೆ, ನೀವು ಹೇಳಿದ ಹಾಗೆ ಇದು ಸಮೇತ. ಓಕೆ, ಖೋಖೋ, ಕಬಡ್ಡಿ, ವಾಲಿಬಾಲ್, ಹಾಕಿ, ಬಾಲ್ ಬ್ಯಾಡ್ಮಿಂಟನ್, ಶಟಲ್ ಬ್ಯಾಡ್ಮಿಂಟನ್ ಇಂಡೋರ್. ಅದು ಶಟಲ್ ಕಾಕು ಗಾಳಿಗೆ ಇದಾಗುತ್ತಲ್ಲ. ಇನ್ನ ಮುಂತಾದವು. ಓಕೆ, ಫುಟ್ಬಾಲ್, ಕ್ರಿಕೆಟ್, ಖೋಖೋ, ಕಬಡ್ಡಿ, ವಾಲಿಬಾಲ್, ಹಾಕಿ, ಬೇಸ್ಬಾಲ್, ಸಾಫ್ಟ್ ಬಾಲ್, ಬೇಸ್ಬಾಲ್, ಇನ್ನು ಮುಂತಾದವು ಇತ್ಯಾದಿ. ಇನ್ನು ತುಂಬಾ ಇದಾವೆ. ನೀವು ಹೇಳಿದ್ರಲ್ಲ, ಥ್ರೋಬಾಲ್, ವಾಲಿಬಾಲ್, ಕಬಡ್ಡಿ, ಖೋಖೋ ಬರೆದಿವಲ್ಲ. ಓಕೆ, ಸೊ ಇವೆಲ್ಲವೂ ಸಮೇತ ಎಂತ ಆಟಗಳಿವು? ಹೊರಾಂಗಣ ಆಟಗಳು. ಓಕೆ, ಈಗ ಹೇಳ್ದ ಮೊಹಮ್ಮದ್ ಕಲಿಸ್ ಒಳಾಂಗಣ ಆಟಗಳು ಅಂತ ಹೇಳ್ದ. ಯಾವ್ಯಾವು ಉದಾಹರಣೆ? ಚೆಸ್ಸಿಗೆ ಏನಂತ ಅರ್ಥ ಹೇಳ್ತೀವಿ ನಾವು? ಅಲ್ಲ, ಚೆಸ್ಸಿಗೆ ಕನ್ನಡದಲ್ಲಿ ಹೇಳ್ತೀವಿ ಮಹಾಭಾರತ ಹೆಸರು ಕೇಳಿದ್ರಾ? ಮಹಾಭಾರತ ಹೆಸರು ಕೇಳಿದ್ರಾ? ಅಲ್ಲಿ ಯಾರ್ಯಾರಿದ್ದಾರೆ ಮಹಾಭಾರತದಲ್ಲಿ?
ಪಾಂಡವರು ಮತ್ತೆ ಅವರಿಬ್ರು ನಡುವೆ ಏನಾಯ್ತು? ಎಂತಹ ಯುದ್ಧ? ಅದೇನು ಕವಡೆ, ಅದಕ್ಕೇನಂತೀವಿ? ಪಗಡೆ. ಪಗಡೆ ಆಟ ಗೊತ್ತಲ್ಲ? ಮಹಾಭಾರತದ ಕಾಲದಿಂದಲೇ ಬಂದಂತಹ ಒಂದು ಆಟ ಯಾವುದು? ಅದು ಕನ್ನಡ ಏನಂತೀವಿ? ಕನ್ನಡದಲ್ಲಿ ಚದುರಂಗ. ಚದುರಂಗ ತಾನೆ ಕೇಳಿದ್ರ? ಅದ್ರಲ್ಲಿ ಏನೇನಿರ್ತದೆ ಚದುರಂಗದಲ್ಲಿ ಅಂತಂದ್ರೆ ಸೈನಿಕರು ಇರ್ತಾರೆ, ಆಮೇಲೆ ಆನೆ ಇರ್ತದೆ, ಒಂಟೆ ಇರ್ತದೆ, ಕುದುರೆ ಇರ್ತವೆ, ಹೌದಾ? ಮಂತ್ರಿ, ರಾಜ, ಇಷ್ಟರ ನಡುವೆ ಒಬ್ಬ ರಾಜ ಮತ್ತು ಇನ್ನೊಬ್ಬ ರಾಜನ ನಡುವೆ ನಡೀತಕ್ಕಂತಹ ಆ ಯುದ್ಧನೇ ಚದುರಂಗ ಆಟ, ಹೌದಾ? ಅಂತಹ ಆಟ ಒಳಾಂಗಣ ಆಟ ಒಂದು. ನೆಕ್ಸ್ಟ್ ಆಮೇಲೆ ಕುಸ್ತಿ, ಕುಸ್ತಿ, ಆಮೇಲೆ ಕೇರಂ ಬೋರ್ಡ್, ಶಟಲ್, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಅದಕ್ಕೆ ನಾವು ಶಾರ್ಟ್ ಅಲ್ಲಿ ಟಿಟಿ ಅಂತ ಹೇಳ್ತೀವಿ. ಟೇಬಲ್ ಟೆನ್ನಿಸ್, ಆಮೇಲೆ ಲಾನ್ ಟೆನ್ನಿಸ್, ಟೆನ್ನಿಸ್, ಆಮೇಲೆ ಏನದು? ಅವು ಎಲ್ಲ ಮುಂದೆ ಬರ್ತಾವೆ. ಅದಕ್ಕೇನಂತೀವಿ? ಅದು ಇಂಡೋರ್ ಗೇಮ್ ಆಗಿದೆ, ಹೌದಲ್ಲ? ಈಗ ಇಂಡೋರ್ ಗೇಮ್ ಆಗಿದೆ, ಅದನ್ನು ಸಮೇತ ವಾಲಿಬಾಲ್ ಸಮೇತ ಇಂಡೋರ್ ಗೇಮ್ ಅಂತ ಆಗ್ಲಿ. ಬಾಸ್ಕೆಟ್ಬಾಲ್, ಆಮೇಲೆ ಇನ್ನೇನಿದವಪ್ಪ? ಕರಾಟೆ ಗೊತ್ತಾ? ಕರಾಟೆ, ಬಾಸ್ಕೆಟ್ಬಾಲ್, ಟೆನ್ನಿಸ್, ಟೇಬಲ್ ಟೆನ್ನಿಸ್, ಶಟಲ್, ಕೇರಮ್, ಕುಸ್ತಿ, ಚೆಸ್, ಜುಡೋ, ಇವೆಲ್ಲವೂ ಸಮೇತ ಬಾಕ್ಸಿಂಗು ಇನ್ನ ಮುಂತಾದವು. ಬಾಕ್ಸಿಂಗ್ ಇತ್ಯಾದಿ ಇತ್ಯಾದಿ. ಓಕೆ, ಇಷ್ಟು ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಇಷ್ಟನ್ನ ನೀವು ಒಳಾಂಗಣ ಆಟಗಳನ್ನ ಮತ್ತು ಹೊರಾಂಗಣ ಆಟಗಳನ್ನ ನೀವು ನೆಕ್ಸ್ಟ್ ನಾನು ಕ್ವಶನ್ ಕೇಳ್ಬೇಕಾದ್ರೆ ಅಥವಾ ನೆಕ್ಸ್ಟ್ ಸ್ಪೀಡ್ ಅಲ್ಲಿ ನೀವು ಹೇಳ್ಬೇಕು. ಕೇಳ್ತಿರಲ್ಲ? ಓಕೆ, ಹಾಗಾದ್ರೆ ಒಂದ್ ಸೆಕೆಂಡ್. ಆಟಗಳಲ್ಲಿ ಎಷ್ಟು ವಿಧ? ಯಾವ್ಯಾವು? ಹೊರಾಂಗಣ ಆಟಗಳು ಮತ್ತೆ ಬೇಗ ಬರ್ಕೋಬೇಕು. ಸೊ ಈ ಹೊರಾಂಗಣ ಆಟಗಳಿಗೆ ಎಕ್ಸಾಂಪಲ್ ಅಥವಾ ಉದಾಹರಣೆಗಳು ಅಂತಂದ್ರೆ ಯಾವ್ಯಾವು? ಬ್ಯಾಡ್ಮಿಂಟನ್, ಬಾಸ್ಕೆಟ್, ಬೇಸ್ಬಾಲ್ ಇತ್ಯಾದಿ. ಅದೇ ತರ ಒಳಾಂಗಣ ಆಟಗಳು ಚದುರಂಗ, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಬಾಕ್ಸಿಂಗ್ ಇತ್ಯಾದಿ. ಓಕೆ, ಇಷ್ಟು ಅರ್ಥ ಆಯ್ತಲ್ಲ? ಓಕೆ, ಕನಿಷ್ಠ ಒಂದು 35 ಮೇಲೆ ಇರಲಿ ಟೈಮಿಂಗ್ಸು. ಓಕೆ, ತಕೊಂಡ್ರ? ಅದೇ ತರ ಮಕ್ಕಳ ಈ ಆಟಗಳಲ್ಲಿ ಇದು ನೀವು ತಿಳ್ಕೊಂಡಿದ್ದು ಬಹಳ ಪೂರ್ವ ಪೀಳಿಗೆಯಾಗಿ ಇದು ತುಂಬಾ ಒಳ್ಳೆಯದು. ಸೊ ನಮ್ಮ ಈಗ ದೈಹಿಕ ಶಿಕ್ಷಣದ ಪ್ರಕಾರ ಈಗ 8ನೇ ತರಗತಿಯಲ್ಲಿ ಬಂದಿದ್ದೀರಾ, ಮುಂದೆ ನೀವು ಹೈಸ್ಕೂಲಲ್ಲಿ ಈಗ 9 ಮತ್ತು 10ನೇ ತರಗತಿಯಲ್ಲಿ, ಮುಂದೆ PU ಕಾಲೇಜಲ್ಲಿ ಅಥವಾ ದೈಹಿಕ ಶಿಕ್ಷಣದಲ್ಲೇ ನೀವು ಮುಂದುವರಿಬೇಕು. ನಾನೊಬ್ಬ ನಿಮ್ಮ ತರನೇ ದೈಹಿಕ ಶಿಕ್ಷಕನಾಗಬೇಕು ಸರ್, ನೀವು ಹೈಸ್ಕೂಲಲ್ಲಿ ನಾನು ಕಾಲೇಜಲ್ಲಿ ದೈಹಿಕ ನಿರ್ದೇಶಕರಾಗಬೇಕು ಅಂತ ಅಂದ್ರೆ ಸೊ ಇನ್ನು ಹೆಚ್ಚಿನದಾಗಿ ನೀವು ಓದ್ಬೇಕಾಗುತ್ತೆ ಇದ್ರ ಬಗ್ಗೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಅಂತಹ ವಿಷಯಗಳು ಯಾವ್ಯಾವಪ್ಪ ಅಂತ ಅಂದ್ಬಿಟ್ಟು ನಾನು ಇದನ್ನು ಬರೆದ ತಕ್ಷಣ ಅಳಿಸ್ಬಿಟ್ಟು ನಿಮಗೆ ಹೇಳ್ತೀನಿ. ಮಕ್ಕಳೇ, ಈಗ ನೀವು ಹೊರಾಂಗಣ ಆಟಗಳನ್ನು ಮತ್ತು ಒಳಾಂಗಣ ಆಟಗಳನ್ನ, ಔಟ್ಡೋರ್ ಗೇಮ್ಸ್ ಮತ್ತು ಇಂಡೋರ್ ಗೇಮ್ಸ್ ಅನ್ನ ನೀವು ಕೇಳ್ಪಟ್ರಿ. ಆದ್ರೆ ನಮ್ಮ ಫಿಸಿಕಲ್ ಎಜುಕೇಶನ್ ಪ್ರಕಾರ
ಆಟಗಳಲ್ಲಿ ಎರಡು ವಿಧ. ಎಷ್ಟು ವಿಧ? ಎರಡು ವಿಧ. ಯಾವ್ಯಾವಪ್ಪ ಅಂತಂದ್ರೆ ಗುಂಪು ಆಟಗಳು, ಒಂದು. ಎರಡನೇದು ಮೇಲಾಟಗಳು ಅಂತ ಹೆಸರು ಕೇಳಿದ್ರ? ಕೇಳಿದ್ರಿದ್ನ? ಗುಂಪು ಆಟ, ಗ್ರೂಪ್ ಗೇಮ್ಸ್ ಮತ್ತೆ ಇಂಡಿವಿಜುವಲ್ ಗೇಮ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿರಂಜನ, ಗುಂಪು ಆಟಗಳು ಅಂತಂದ್ರೆ ಹೆಸರು ಕೇಳುತ್ತೆ ನಿಮಗೆ. ಏನು ಗುಂಪು ಅಂದ್ರೇನು? ಒಟ್ಟಿಗೆ ಸೇರಿ ಆಡ್ತಾರೆ, ಹೌದಾ? ಸೊ ಅಂದ್ರೆ ಇಲ್ಲಿ ಗುಂಪು ಆಟ ಅಂತಂದ್ರೆ ಇಬ್ಬರು ಕ್ರೀಡಾಪಟುಗಳು, ಭವ್ಯ ಈ ಕಡೆ ಕೇಳಬೇಕು, ಇಬ್ಬರು ಕ್ರೀಡಾಪಟುಗಳು ಅಥವಾ ಇಬ್ಬರಿಗಿಂತ ಹೆಚ್ಚು ಕ್ರೀಡಾಪಟುಗಳು ಸೇರಿ ಆಡುವಂತ ಆಟಗಳನ್ನ ನಾವೇನು ಕರಿತೀವಿ? ಗುಂಪು ಆಟಗಳು. ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ. ಇಬ್ಬರು ಕ್ರೀಡಾಪಟುಗಳು ಅಥವಾ ಇಬ್ಬರಿಗಿಂತ ಹೆಚ್ಚು ಕ್ರೀಡಾಪಟುಗಳು ಸೇರಿ ಆಡುವಂತ ಆಟಗಳನ್ನು ನಾವು ಗುಂಪು ಆಟಗಳು. ಉದಾಹರಣೆ ಕಬಡ್ಡಿ. ಇಬ್ರು ಆಡ್ತಕ್ಕಂಥದ್ದು ನಾನು ಹೇಳಿದೆ, ಇಂಡೋರ್ ಅಲ್ಲಿ ಬರ್ತಕ್ಕಂಥ ಆಟಗಳಲ್ಲಿ ಯಾವ್ಯಾವ ಬರ್ತಾವೆ? ಚೆಸ್ ಇಬ್ರು ಆಡ್ತಿರ್ತಾನೆ, ಚೆಸ್, ಕೇರಮ್, ಆಮೇಲೆ ಟೆನ್ನಿಸ್, ಶಟಲ್ ಬ್ಯಾಡ್ಮಿಂಟನ್, ಹೌದಾ? ಸೊ ಆ ಇಬ್ಬರಿಗಿಂತ ಹೆಚ್ಚು ಆಟ ಆಡ್ತಕ್ಕಂಥವಾದ್ರೆ ನೀವು 4 ಜನ ಆಡ್ತಕ್ಕಂಥ, 5 ಜನ ಬಾಲ್ ಬ್ಯಾಡ್ಮಿಂಟನ್, 7 ಜನ ವಾಲಿಬಾಲ್, 6 ಜನ ಕಬಡ್ಡಿ, ಈ ರೀತಿ ಒಂದರಲ್ಲಿ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಕ್ರೀಡಾಪಟುಗಳು ಆಡುವಂತ ಆಟಗಳನ್ನು ನಾವೇನ್ ಕರಿತೀವಿ? ಹೌದಾ? ಎಕ್ಸಾಂಪಲ್ ಚೆಸ್, ಕೇರಮ್, ಶಟಲ್ ಬ್ಯಾಡ್ಮಿಂಟನ್. ಇದು ಚೆಸ್ ಇನ್ನೊಂದು ಅರ್ಥನೇ ಚದುರಂಗ. ಏನಪ್ಪ? ಕರಾಟೆ, ಬಾಕ್ಸಿಂಗ್. ಓಕೆ, ನೆಕ್ಸ್ಟ್ ವಾಲಿಬಾಲ್, ಕಬಡ್ಡಿ, ಖೋಖೋ, ಕ್ರಿಕೆಟ್, ಕ್ರಿಕೆಟ್, ಫುಟ್ಬಾಲ್, ಇವೆಲ್ಲ ಇನ್ನು ಮುಂತಾದವು ಎಕ್ಸೆಟ್ರಾ. ಸೊ ಇವೆಲ್ಲವೂ ಯಾವಪ್ಪ ಅಂತಂದ್ರೆ ಗುಂಪು ಆಟಗಳು. ಗೊತ್ತಾಯ್ತಲ್ಲ? ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಕ್ರೀಡಾಪಟುಗಳು ಸೇರಿ ಆಡುವಂತ ಆಟಗಳೇ ಗೊತ್ತಾಗ್ತಿದೆಯಲ್ಲ? ಅಂತ ಆಟಗಳು ಯಾವ್ಯಾವಪ್ಪ ಅಂತಂದ್ರೆ ಮುಂತಾದವುಗಳು. ಓಕೆ, ಎಸ್. ಇದು ಅರ್ಥ ಆಯ್ತು ಅಂತಂದ್ರೆ ಮೇಲಾಟ ಅರ್ಥ ಆಗುತ್ತೆ. ಇದು ಅರ್ಥ ಆಯ್ತಾ ಈಗ? ಇಬ್ಬರು ಕ್ರೀಡಾಪಟುಗಳು ಅಥವಾ ಇಬ್ಬರಿಗಿಂತ ಹೆಚ್ಚು ಕ್ರೀಡಾಪಟುಗಳು ಸೇರಿ ಆಡುವಂತ ಆಟಗಳು ಯಾವ್ಯಾವು? ಗುಂಪು ಆಟಗಳು, ಹೌದಾ? ಹಾಗಾದ್ರೆ ಮೇಲಾಟಗಳು ಅಂದ್ರೆ ಏನು? ಒಬ್ಬರು ಆಡುವಂತಹ ಅಂದ್ರೆ, ಎಸ್, ಅದು ಉದಾಹರಣೆ ಅಥವಾ ಎಕ್ಸಾಂಪಲ್ ಅಂತಂದ್ರೆ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ, ಒಬ್ಬ ಕ್ರೀಡಾಪಟು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತಹ ಆಟಗಳನ್ನ ನಾವು ಮೇಲಾಟ ಅಂತ ಕರಿತೀವಿ. ಒಬ್ಬ ಕ್ರೀಡಾಪಟು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತಹ ಆಟಗಳನ್ನ ಮೇಲಾಟ. ಮೇಲಾಟಕ್ಕೆ ಇನ್ನೊಂದು ಅರ್ಥ ಇದೆ, ಏನಂತ ಕರಿತೀರಾ? ಮೇಲಾಟಕ್ಕೆ ಇನ್ನೊಂದು ಹೆಸರಿದೆ, ಗೊತ್ತಾ ಯಾರಿಗಾದ್ರು? ಯಾರು? ಎಸ್, ವೆರಿ ಗುಡ್ ಮೊಹಮ್ಮದ್, ವೆರಿ ಗುಡ್. ಅಥ್ಲೆಟಿಕ್ಸ್. ಇನ್ನೊಂದು ಅರ್ಥ ಇದೆ, ಅಥ್ಲೆಟಿಕ್ಸ್ಗೆ ಇನ್ನೊಂದು ಅರ್ಥ ಇದೆ, ಟ್ರ್ಯಾಕ್ ಅಂಡ್ ಫೀಲ್ಡ್. ಬರ್ಕೋಬೇಕು ಬೇಗ ಜಲ್ದಿ. ಇದನ್ನ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಂತ ಕರಿತೀವಿ. ನೋಡು, ಮೇಲಾಟಕ್ಕೆ ಎಷ್ಟು ಹೆಸರಿದಾವೆ? 3 ಇದಾವೆ. ಒಂದು ಮೇಲಾಟ ಅಂತೀವಿ, ಇನ್ನೊಂದು ಅಥ್ಲೆಟಿಕ್ಸ್, ಇನ್ನೊಂದು ಟ್ರ್ಯಾಕ್ ಅಂಡ್ ಫೀಲ್ಡ್. ಹೇಳ್ಬೇಕು ಗರ್ಲ್ಸ್, ಟ್ರ್ಯಾಕ್ ಅಂಡ್ ಫೀಲ್ಡ್ ಯಾವ್ದಕ್ಕೆ
ಯಾವುದಕ್ಕೆ? ಮೇಲಾಟಕ್ಕೆ. ಅರ್ಥ ಆಯ್ತಾ? ಎಸ್. ಇದು ಬರ್ಕೊಂಡಿದ್ರಲ್ಲ ಇದನ್ನ. ಮೇಲಾಟ ಇನ್ನೊಂದ್ಸರಿ ಹೇಳ್ತೀವಿ ಕೇಳಿ ಕರೆಕ್ಟ್ ಆಗಿ. ಮೇಲಾಟ ಅಂತಂದ್ರೆ ಒಬ್ಬ ಕ್ರೀಡಾಪಟು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಆಡುವಂತ ಆಟಗಳೇ ಮೇಲಾಟಗಳು. ಒಬ್ಬ ಕ್ರೀಡಾಪಟು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತ ಆಟಗಳು. ಎಕ್ಸಾಂಪಲ್ ನಾವು ಟ್ರ್ಯಾಕ್ ಅಂಡ್ ಫೀಲ್ಡ್ ಅಲ್ಲಿ ಕಾಣ್ತೀವಿ, ಅಥ್ಲೆಟಿಕ್ಸ್ ಅಲ್ಲಿ ಕಾಣ್ತೀವಿ. ಓಕೆ, ಸೊ ಇದನ್ನ ಯಾಕೆ ನಾನು ಹೇಳಿಸ್ತೀನಪ್ಪ ಅಂತಂದ್ರೆ ನಿಧಾನವಾಗಿ ನಿಮಗೆ ಒಂದು ಟ್ರ್ಯಾಕ್ ಬಿಡಿಸ್ತೀವಿ. ಆ ಟ್ರ್ಯಾಕ್ ಅಂದ್ರೇನು, ಫೀಲ್ಡ್ ಅಂದ್ರೇನು ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಹೌದಾ ಮಕ್ಕಳ? ನಿಮಗೆ ಟ್ರ್ಯಾಕ್ ಗೊತ್ತಿರಬೇಕು. ಸ್ಟೇಡಿಯಂ ನೋಡಿದ್ರಾ? ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಎಲ್ಲ ನೋಡ್ತೇವೆ, ಫುಟ್ಬಾಲ್ ಸ್ಟೇಡಿಯಂ ನೋಡ್ತೀರಾ. ಹಾಗೆ ಟ್ರ್ಯಾಕ್ ಅಂಡ್ ಫೀಲ್ಡ್ ಇರ್ತಕ್ಕಂಥದ್ದಂದ್ರೆ ರನ್ನಿಂಗ್ ಇವೆಂಟ್ ಅಲ್ಲಿ ಓಡ್ತಕ್ಕಂಥ ಅದನ್ನೇ ಹೇಳ್ತಾ ಇದ್ದೀನಿ. ಜಸ್ಟ್ ಸಿಂಪಲ್ ಆಗಿ ನಿಮಗೆ ಇದೊಂದು ಹಿಂಗೆ ಓಣಿ ಇರ್ತಕ್ಕಂಥದ್ದು. ಇದನ್ನೇ ಬರ್ಕೋಬೇಡಿ. ನಿಮಗೆ ಚಟುವಟಿಕೆ ಕೊಡ್ತೀವಲ್ಲ ಅವಾಗ ನೀವು ಇದನ್ನ ವೆರೈಟೀಸ್ ಮಾಡೋದಂತೆ. ಸೊ ಇದನ್ನೆಲ್ಲ ನೋಡಿರ್ಬೇಕಲ್ಲ ನೀವು. ಬೆಂಗಳೂರಲ್ಲಿ ಪ್ರೈಮರಿ ಶಾಲೆಯಲ್ಲಿ ತಾಲೂಕು ಮಟ್ಟ, ವಲಯ ಮಟ್ಟ, ಜಿಲ್ಲಾ ಮಟ್ಟಕ್ಕೆ ಹೋದಂತ ಸಂದರ್ಭದಲ್ಲಿ ಈ ರೀತಿ ಒಂದು ಇರ್ತಕ್ಕಂಥ ಟ್ರ್ಯಾಕ್ ಅನ್ನ ನೋಡಿರ್ಬೇಕಲ್ಲ. ಎಷ್ಟು ಜನ ಭಾಗವಹಿಸಿದ್ರಿ ತಾಲೂಕು ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ? ವೆರಿ ಗುಡ್. ಎಲ್ಲ ಅಥ್ಲೆಟಿಕ್ಸ್ ಅಲ್ಲಿ ವೆರಿ ಗುಡ್. ಹ್ಯಾಂಡ್ಸ್ ಡೌನ್. ಈ ಸರಿ ನನಗೆ ಭಾಗವಹಿಸ್ಬೇಕು. ಇದು 400 ಮೀಟರ್ ಟ್ರ್ಯಾಕ್ ಆದ್ರೆ 400 ಮೀಟರ್ ಟ್ರ್ಯಾಕ್ ಆದ್ರೆ ಸೊ ಇಲ್ಲಿಂದ ಇಲ್ಲಿಗೆ 100 ಮೀಟರ್, 200, 300, 400 ಮೀಟರ್ ಟ್ರ್ಯಾಕ್. ಓಕೆ, ಸೊ ಈ ರೀತಿ ಮೇಲಾಟಗಳಲ್ಲಿ ನಾವು ಈ ಟ್ರ್ಯಾಕ್ ಅಂಡ್ ಫೀಲ್ಡ್ ಕಾಣ್ತೀವಿ. ಈ ಮೇಲಾಟಗಳಲ್ಲಿ 3 ವಿಧಗಳು. ಎಷ್ಟು? 3 ವಿಧಗಳು. ಮೇಲಾಟಗಳಲ್ಲಿ 3 ವಿಧಗಳು. ಒಂದು ಓಟಗಳು ಅಂತ. ಇನ್ನೊಂದು ಎಸೆತಗಳು, ತಡವನ್ನು ಜಿಗಿತಗಳು. ಓಟಗಳು ಅಂತಂದ್ರೆ ರನ್ನಿಂಗ್ ಇವೆಂಟ್ಸ್, ಅನಂತರ ಎಸೆತಗಳು ಅಂತಂದ್ರೆ ಥ್ರೋಯಿಂಗ್ ಇವೆಂಟ್ಸ್, ಇದೇ ಕ್ಲಾಸ್. ನೆಕ್ಸ್ಟ್ ಜಿಗಿತಗಳು ಅಂತಂದ್ರೆ ಜಂಪಿಂಗ್ ಇವೆಂಟ್ಸ್. ಸೊ ಈ ರೀತಿ 3 ರೀತಿಯ ಅಥ್ಲೆಟಿಕ್ಸ್ ಕಾಣ್ತಿದ್ದಾರೆ. ಅಥ್ಲೆಟಿಕ್ಸ್ ಅಲ್ಲಿ ಅಂದ್ರೇನು ಅಂತ ಕೇಳಿದಾಗ ಮೇಲಾಟಗಳು ಅಂತ ಹೇಳ್ಬೇಕು. ಮೇಲಾಟಗಳಲ್ಲಿ ಎಷ್ಟು ವಿಧ ಅಂತಂದ್ರೆ 3 ವಿಧಗಳು. ಯಾವ್ಯಾವ ಅಂತ ಕೇಳಿದಾಗ ಯಾವ್ಯಾವಮ್ಮ? ಈ ಓಟಗಳೆಲ್ಲ ಏನು ರನ್ನಿಂಗ್ ಇವೆಂಟ್ಸ್.
ಈ ರನ್ನಿಂಗ್ ಇವೆಂಟ್ಸ್ ಈ ರನ್ನಿಂಗ್ ಅಲ್ಲಿ ಮಾತ್ರ ಓಡುವಂತಕ್ಕಂಥದ್ದು ಈ ಟ್ರ್ಯಾಕ್ ಅಂತ ಕರಿತೀವಿ. ಅದಕ್ಕೆ ಟ್ರ್ಯಾಕ್ ಒಳಗೆ ಓಡುವಂತವು ಅವನ್ನ ರನ್ನಿಂಗ್ ಇವೆಂಟ್ ಅಂತ ಕರಿತೀವಿ. ಎಸೆತಗಳಂತಂದ್ರೆ ಇದ್ರೊಳಗೆ ನೀವು ಗೊತ್ತಿರ್ಬೇಕು, ಇಲ್ಲಿ ಎಲ್ಲಿ ಈ ಒಂದು ಸೆಕ್ಟರ್ ಹಿಂಗ್ ಮಾಡಿರ್ತಾರೆ, ಇದಕ್ಕೊಂದು ಸರ್ಕಲ್ ಹಾಕ್ಬಿಟ್ಟು ಇಲ್ಲೊಂದು ಡಿಸ್ಕಸ್ ಥ್ರೋ ಮಾಡ್ತಾರೆ, ಶಾರ್ಟ್ ಪುಟ್ ಎಸಿತಾರೆ, ಅದಾಯ್ತಾ, ಹ್ಯಾಮರ್ ಥ್ರೋ ಎಸಿತಾರೆ, ಒಂದು ಈ ತರ. ಇದಕ್ಕೆ ನಾವು ಥ್ರೋಯಿಂಗ್ ಇವೆಂಟ್ಸ್ ಅಂತ ನಾವು ಮಾಡ್ತೀವಿ. ಸೊ ಅದೇ ತರ ಜಂಪಿಂಗ್ ಇವೆಂಟ್ಸ್ ಅಂತಂದ್ರೆ, ಸೊ ಇಲ್ಲಿಂದ ಒಂದು ಲಾಂಗ್ ಜಂಪ್ ಪಿಟ್ ಇರ್ತದೆ, ಈಗ ಲಾಂಗ್ ಜಂಪ್ ಪಿಟ್ ಇರ್ತದೆ, ಈ ಲಾಂಗ್ ಜಂಪ್ ಪಿಟ್ ಇಂದ ಇಲ್ಲಿಂದ ಜಂಪ್ ಮಾಡ್ತಾರೆ, ಇದೆಲ್ಲ ಉಸ್ಕಿ ಇರ್ತದೆ ಮಣ್ಣು, ಅಥವಾ ಟ್ರಿಪಲ್ ಜಂಪ್ ಆದ್ರೂ ಮಾಡ್ತಾರೆ ಅಲ್ಲಿ. ಅದೇ ತರ ಹೈ ಜಂಪ್, ಈ ಕಡೆ ಹೈ ಜಂಪ್ ಸ್ಟ್ಯಾಂಡ್ ಇರ್ತದೆ, ಹಿಂಗೆ ಹೈ ಜಂಪ್ ಆದ್ರೂ ಮಾಡ್ತಾರೆ. ಜಂಪಿಂಗ್ ಇವೆಂಟ್ಸ್ ಇದ್ರೊಳಗೆ ಫೀಲ್ಡ್ ಅಲ್ಲಿ, ಇದು ಒಳಗೆ ಫೀಲ್ಡ್, ಇದು ಏನಂತೀವಿ ಟ್ರ್ಯಾಕ್. ಅದಕ್ಕೆ ನಾವು ಏನಂತ ಕರಿತೀವಿ ಇದನ್ನ ಮೇಲಾಟಕ್ಕೆ ಇನ್ನೊಂದು ಹೆಸರು ಟ್ರ್ಯಾಕ್ ಅಂಡ್ ಫೀಲ್ಡ್. ಅರ್ಥ ಆಗ್ತಿದ್ಯಾ? ಎಸ್. ಇದು ನಾವು ಮೇಲಾಟಕ್ಕೆ ಮತ್ತೊಂದು ಹೆಸರೇ ಅಥ್ಲೆಟಿಕ್ಸ್ ಅಥವಾ ಟ್ರ್ಯಾಕ್ ಅಂಡ್ ಫೀಲ್ಡ್. ಅದಕ್ಕೆ ನಿಮಗೆ ಕೇಳಬೇಕು, ಗೊತ್ತಾಗಬೇಕು ನಿಮಗೆ, ಸರ್ ಟ್ರ್ಯಾಕ್ ಗಳಲ್ಲಿ ಓಡ್ತಕ್ಕಂತ ಓಟಗಳು ಯಾವ್ಯಾವು ಅಥವಾ ಓಟಗಳು ಅಂದ್ರೆ ಏನು ಅಂತ ನಾನು ಹೇಳ್ತೀನಿ. ಸೊ ಅದೇ ತರ ಜಿಗಿತಗಳು ಯಾವ್ಯಾವು, ಎಸೆತಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನಾನು ನಿಮಗೆ ಈಗ ತೋರಿಸ್ತೀನಿ. ಸೊ ಮೊದಲನೇದಾಗಿ ಓಟಗಳು ಅಂತ ನಾವು ತಿಳ್ಕೊಂಡಾಗ ಫಸ್ಟ್ ಓಟಗಳು ರನ್ನಿಂಗ್ ಇವೆಂಟ್ಸ್ ಅಂತ ಕರಿತೀವಲ್ಲಪ್ಪ. ಈ ಓಟಗಳಲ್ಲಿ 3 ವಿಧಗಳು. ಎಷ್ಟು? 3 ವಿಧಗಳು. ಯಾವ್ಯಾವಪ್ಪ ಅಂತಂದ್ರೆ ವೇಗದ ಓಟ, ವೇಗದ ಓಟಗಳು 2, ಮಧ್ಯಮ ದೂರದ ಓಟ, ಮಧ್ಯಮ ದೂರದ ಓಟಗಳು, ಅನಂತರ 3ನ್ನು ದೂರದ ಓಟಗಳು. ಈ ರೀತಿ ವೇಗದ ಓಟ, ಮಧ್ಯಮ ದೂರದ ಓಟ, ದೂರದ ಓಟ ಅಂತ ಕರಿತೀವಿ. ಸೊ ವೇಗವಾಗಿ ಓಡ್ತಕ್ಕಂತಹ ಓಟಗಳನ್ನು ನಾವು ವೇಗದ ಓಟ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಯಾವ್ಯಾವ ಓಟದಲ್ಲಿ ಭಾಗವಹಿಸಿದ್ರೆ ಕೈ ಎತ್ತಿದ್ರಲ್ಲ, ಯಾವ ಓಟಪ್ಪ? 100 ಮೀಟರ್. 100 ಮೀಟರ್ ನೀನು ಹೇಳಿದಾಗ ಇದರಲ್ಲಿ ಎಲ್ಲಿ ಸೇರ್ಕೊಳ್ಳುತ್ತೆ? ವೇಗದ ಓಟಕ್ಕೆ. ವೆರಿ ಗುಡ್. 100 ಮೀಟರ್ ಓಟ, ಇದು ವೇಗದ ಓಟ. 100 ಮೀಟರ್ ಓಟ ವೇಗದ ಓಟ. ಆನಂತರ ಗೋಲ್ ಕುದುವ. ಮತ್ತೆ 200 ಮೀಟರ್ ಓಟ. ವೆರಿ ಗುಡ್. ಇದು ಸಮೇತ ಯಾವ ವೇಗ ಎಲ್ಲಿ ಸೇರ್ಕೊಳ್ಳುತ್ತೆ? ವೇಗವಾಗಿ ಓಡ್ತಕ್ಕಂತಹ ಒಂದು ಪಟ್ಟಿಯಲ್ಲಿ ಸೇರ್ಕೊಳ್ಳುತ್ತೆ 200 ಮೀಟರ್ ಓಟ. ನೆಕ್ಸ್ಟ್ 400 ಮೀಟರ್ ಓಟ. ನಿನ್ನ ಭಾಗವಹಿಸಿದ್ದ? ವೆರಿ ಗುಡ್. ಇದು 400 ಮೀಟರ್ ಓಟ. ಇದು ಸಮೇತ ವೇಗದ ಓಟಕ್ಕೆ ಸೇರ್ಕೊಳ್ಳುತ್ತೆ. ನಿರಂಜನ್? 200 ಮೀಟರ್. ಓಕೆ. 100, 200, 400 ಮೀಟರ್ ಇದು ವೇಗದ ಓಟ. ಮತ್ತೆ ಏನಪ್ಪ? ರಿಲೇ. ವೆರಿ ಗುಡ್. 4 ಇಂಟು 100 ಮೀಟರ್ ರಿಲೇ ಸೇರಿದ್ದ ಅಥವಾ 4 ಇಂಟು 400 ಮೀಟರ್ ರಿಲೇ ಸೇರಿದ್ದ? ವೆರಿ ಗುಡ್. ರಿಲೇಲಿ 2 ವಿಧ. 4 ಇಂಟು 100 ಮೀಟರ್ ರಿಲೇ ಒಂದಿದೆ, 4 ಇಂಟು 400 ಮೀಟರ್ ರಿಲೇ ಇದೆ. ಅಂದ್ರೆ 4 ಜನ 100 ಮೀಟರ್ ಓಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ನಂಬರ್ 1 ಇಲ್ಲಿದ್ದಾನೆ, 1, 2 ಇಲ್ಲಿರ್ತಾನೆ, 3 ಇಲ್ಲಿರ್ತಾನೆ, 4 ಇಲ್ಲಿರ್ತಾನೆ. 1ನೇನು ಓಡಾಡ್ಬಿಟ್ಟು ಯಾರಿಗೆ ಕೊಡ್ತಾನೆ? 2ನೇ ಕೊಡ್ತಾನೆ, 2ನೇನು 3ನೇ ಕೊಡ್ತಾನೆ, 3ನೇನು 4ನೇ ಕೊಡ್ತಾನೆ. ಸೊ 4ನೇ ಫಿನಿಶಿಂಗ್ ಮಾಡ್ತಾನೆ. ಅರ್ಥ? ಅದನ್ನ ನಾವು ಏನಂತ ಕರಿತೀವಿ? 4 ಇಂಟು 100 ಮೀಟರ್ ರಿಲೇ. ಜೋರಾಗಿ ಹೇಳ್ಬೇಕಪ್ಪ. 4 ಇಂಟು 100 ಮೀಟರ್ ರಿಲೇ. ಇದು ಒಬ್ಬೊಬ್ಬರು 100 ಮೀಟರ್ ಓಟವನ್ನ ಓಡ್ಲಿಕ್ಕೆ. ಅದೇ 4 ಇಂಟು 400 ಮೀಟರ್ ರಿಲೇ ಆದ್ರೆ ಒಬ್ಬೊಬ್ರು 400 ಮೀಟರ್ ಅನ್ನ ಓಡ್ತಕ್ಕಂಥದ್ದು. ಒಂದು ರೌಂಡ್ ಫುಲ್ ಬರುತ್ತೆ. ಇದನ್ನ ನಾವು 4 ಇಂಟು 400 ಮೀಟರ್ ರಿಲೇ ಅಂತ ಕರಿತೀವಿ. ಅರ್ಥ ಆಯ್ತಾ? ಎಸ್. ಇದ್ರ ಜೊತೆ ಇನ್ನೊಂದು ಇದೆ ವೇಗದ ಓಟಕ್ಕೆ. ಯಾರಾದ್ರೂ ಹೇಳ್ತೀರಾ? ಇಲ್ಲ. ಅಡೆ ತಡೆ ಓಟ ಅಂತ ಕೇಳಿದ್ರಾ?
ಅಡೆತಡೆ ಓಟ ಅಲ್ಲ, ಅದಕ್ಕೆ ಹರ್ಡಲ್ಸ್ ಅಂತ ಕರಿತೀವಿ. ಹಾ ಎಸ್, ಇಲ್ಲಿ ಹಿಂಗ್ ಲೈನ್ ಇರ್ತದೆ ನೋಡಪ್ಪ, 8 ಓಣಿಗಳು ಇರ್ತವೆ. ಇಲ್ಲಿ ಈ ತರ ಹಿಂಗೆ ಹರ್ಡಲ್ಸ್ ಹಾಕಿರ್ತಾರೆ ನೋಡಿ ಹಿಂಗೆ, ಹೌದಾ? ಹಾ, ದುಡ್ಡು ಕರೆಕ್ಟ್ ಆಗಿ 100 ಮೀಟರ್ ಅವನು ಕರೆಕ್ಟ್ ಆಗಿ ಹೋಗಿ ಏನ್ ಮಾಡ್ಬೇಕು, ಅವನು ಜಂಪ್ ನೋಡ್ಬೇಕು. ಈ ರೀತಿ ಜಂಪ್ ಮಾಡಿ ಓಡ್ತಕ್ಕಂಥದ್ದನ್ನೇ ನಾವು ಹರ್ಡಲ್ಸ್ ಅಂತ ಕರಿತೀವಿ. ಹೌದಾ? ನೋಡಿದ್ರೆ ಅದನ್ನ ಇದನ್ನ ಹರ್ಡಲ್ಸ್ ಅಂತ ಕರಿತೀವಿ. ಈ ಹರ್ಡಲ್ಸ್ 100 ಮೀಟರ್ಗೆ 10 ಇರ್ತವೆ. ಒಬ್ಬೊಬ್ರು ಕರೆಕ್ಟ್ 110 ಮೀಟರ್ ಸಮೇತ 90 ಮೀಟರ್ ಅಂದ್ರೆ ನಿಮಗೆ ಕೆಟಗರಿ ಇದೆ. ಅಲ್ಲಿ ಅಂಡರ್ 14 ಬೇರೆ ಇದೆ, ಮತ್ತೆ ಅಂಡರ್ 17 ಇದೆ. ನೀವು ಹೈಸ್ಕೂಲ್ ಈಗ ಇದೆ ಹರ್ಡಲ್ಸ್, ನೇರ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲೂ ಸಮೇತ ಇದೆ. ಸೊ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲಿ ನಮ್ಮಲ್ಲಿ ಅವೈಲಬಲ್ ಇಲ್ಲ, ಆದ್ರೆ ನಾವೇನ್ ಮಾಡ್ತೀವಿ, ಇಂತ ಬ್ಲೂ ಚೇರ್ ಇದಾವಲ್ಲ, ಈ ಚೇರ್ಗಳನ್ನ ನಾವು ಅಭ್ಯಾಸ ಮಾಡಿದ್ವಿ ಲಾಸ್ಟ್ ಟೈಮ್. ನಮ್ಮ ಹುಡುಗರು ಏನ್ ಮಾಡಿದ್ರು, ಓಡ್ ಬರ್ಬೇಕಾದ್ರೆ ಅದನ್ನ ಜಂಪ್ ಮಾಡಿ ಗ್ರೌಂಡ್ ಅಲ್ಲಿ ಓಡ್ತಿದ್ರು. 10 ಚೇರ್ ಅಲ್ಲಿ ಅಂದ್ರೆ 10 ಮೀಟರ್ಗೆ ನಾವು ಒಂದೊಂದು ಚೇರ್ ಇಟ್ಟಿದ್ವಿ. 9 ಅದು ಲಾಸ್ಟ್ ಗ್ಯಾಪ್ ಇಲ್ಲಿ ಬಿಟ್ಟಿರ್ತೀವಿ, ಆ ಕಡೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತೀವಿ. 8 ಮೀಟರ್ ಇಟ್ಟು ಲಾಸ್ಟ್ ಫಸ್ಟ್ 110 ಮೀಟರ್ ಅಲ್ಲ ಜಂಪ್ ಮಾಡಿ ನಾವು ಪ್ರಾಕ್ಟೀಸ್ ಅನ್ನ ಮಾಡಿದ್ವಿ. ಚೇರ್ ಬೇಡಪ್ಪ ಅಂತಂದ್ರೆ ನಾವೇನ್ ಮಾಡ್ತೀವಿ, ಒಂದು ಅದಕ್ಕೆ ತಕ್ಕಂತೆ ದಾರವನ್ನ ಕಟ್ಟಿ ಅಭ್ಯಾಸ ಮಾಡ್ಬೇಕು. ಅದು ಪ್ರಾಕ್ಟೀಸ್ ಬೇಕಪ್ಪ ಅಂತಂದ್ರೆ ಅಭ್ಯಾಸ, ಅದಕ್ಕೆ ಕಂಡೀಷನ್ ಎಕ್ಸರ್ಸೈಸ್ ಇರ್ತಾವಲ್ಲ ಮಾಡ್ತಾ ಹೋಗ್ಬೇಕು. ಈಗ ಅರ್ಥ ಆಯ್ತಾ? ವೇಗದ ಓಟಗಳು ಯಾವ್ಯಾವ ಅಂತ ಕೇಳಿದಾಗ ಅಡೆತಡೆ ಓಟ ಅಂತ ಹರ್ಡಲ್ಸ್ ಅಂತ ಕರಿತೀವಿ. ಓಕೆ, ಎಸ್. ಮಧ್ಯಮ ದೂರದ ಓಟಗಳು ನೋಡಿ, ನಾನು ಇದಷ್ಟು ಬೇಗ ಬರೀ ಓಟಗಳಲ್ಲೇ ಹೇಳ್ತಾ ಇದ್ದೀನಿ. ಇದನ್ನ ನೀವೀಗ ಪ್ರೈಮರಿ ಶಾಲೆಯಲ್ಲಿ ನೀವು ಇದು ನೋಡಿದ್ದೀರಾ, ಹೌದಾ? ಇದು ನೋಡಿದ್ದೀರಾ, ಇದು ಓಡಿದ್ದೀರಾ, ಇದು ಓಡಿದ್ದೀರಾ ಅಲ್ಲೇ, ಬಟ್ ಇದು ಓಡಿಲ್ಲ. ಹಾ, ಈ ಸರಿ ಇದು ಇದೆ, ನಂತರ ಇದು ಇದೆ, ಹರ್ಡಲ್ಸ್ ಇದೆ. ಓಕೆ, ನೆಕ್ಸ್ಟ್ ಈಗ ಮಧ್ಯಮ ದೂರದ ಓಟಗಳು ಯಾವ್ಯಾವ ಅಂತ ಗೊತ್ತಾ? ಮಧ್ಯಮ ದೂರದ ಓಟಗಳು ಅಂತ ಗೊತ್ತಾ ಯಾರಾದ್ರು? ಹಾ, ಪ್ರೈಮರಿ ಶಾಲೆಯಲ್ಲಿ ನೀವು 600 ಮೀಟರ್ ಓಡಿದ್ರಲ್ಲ, ಈಗ ಇಲ್ಲಿ 800 ಮೀಟರ್ ಓಟ ಇದೆ. ಯಾವ್ದು? ಮಿಡಲ್ ಡಿಸ್ಟೆನ್ಸ್ ರನ್ನಿಂಗ್ ಇವೆಂಟ್. ಎಷ್ಟು ಮೀಟರ್? 800 ಮೀಟರ್. 800 ಮೀಟರ್ ಓಟ. ಅನಂತರ 1500 ಮೀಟರ್ ಓಟ, 3000 ಮೀಟರ್ ಓಟ. ಈ ಮೂರು ಯಾವ್ದಕ್ಕೆ ಸೇರ್ತಾವಪ್ಪ ಅಂತಂದ್ರೆ ಮಧ್ಯಮ ದೂರದ ಓಟಗಳಿಗೆ. ಮಧ್ಯಮ ದೂರದ ಓಟಗಳು ಯಾವ್ಯಾವು ಅಂತ ಕೇಳಿದಾಗ 800 3000 ಮೀಟರ್ ಓಟ. ಅರ್ಥ ಆಗ್ತಿದೆ ಮಕ್ಕಳ? ಎಸ್. ನೆಕ್ಸ್ಟ್ ಈಗ ಉಳಿದಿರ್ತಕ್ಕಂಥದ್ದು ಯಾವುದು? ದೂರದ ಓಟಗಳು. ಈ ಟ್ರ್ಯಾಕ್ ಹೆಂಗೆ ಅಳಿಸಬಹುದಾ? ಈಗ ಗೊತ್ತಾಯ್ತಲ್ಲ, ಇದು ಟ್ರ್ಯಾಕ್ ಒಳಗೆ ಓಡ್ತಕ್ಕಂಥ ಇವೆಲ್ಲವೂ ಬೇಡ ಈಗ ಬೇಡ. ನೀವು ನಾವು ಆಕ್ಟಿವಿಟೀಸ್ ಕೊಡ್ತೀವಲ್ಲ ಅವಾಗ ಮಾಡ್ತಕ್ಕಂಥದ್ದು ಇವೆಲ್ಲ ನಾವು ಹಾ ಅದು ಬರಲ್ಲ. ನೆನಪಿರ್ಲಿ ಬರ್ಕೋಬೇಕು. ಓಕೆ, ಈಗ ಮತ್ತೊಮ್ಮೆ ಇನ್ನೊಂದ್ಸರಿ ಕೇಳ್ತೀನಿ. ಆಟಗಳಲ್ಲಿ ಎಷ್ಟು ವಿಧ? ಯಾವ್ಯಾವು? ಗುಂಪು ಆಟ ಮತ್ತೆ ಗುಂಪು ಆಟಗಳು ಅಂತ ಗೊತ್ತಾಯ್ತಲ್ಲ ಯಾವ್ಯಾವ ಅಂತ? ಮೇಲಾಟಗಳು ಅಂತ ಅಂದ್ರೆ ಟ್ರ್ಯಾಕ್ ಅಂಡ್ ಫೀಲ್ಡ್. ಓಕೆ, ಈ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಲ್ಲಿ ಅಥ್ಲೆಟಿಕ್ಸ್ ಅಲ್ಲಿ ಎಷ್ಟು ವಿಧಗಳು? ಯಾವ್ಯಾವು? ಓಟಗಳಲ್ಲಿ ಎಷ್ಟು ವಿಧ? ಯಾವ್ಯಾವು? ಹಾಗಾದ್ರೆ ವೇಗದ ಓಟಗಳು ಯಾವ್ಯಾವು? 100 ಮೀಟರ್, 200 ಮೀಟರ್, 400 ಮೀಟರ್, 400 ಇಂಟು 400 ಮೀಟರ್, 400 ಇಂಟು 400 ಮೀಟರ್.
ಹರ್ಡಲ್ಸ್. ಓಕೆ, ಮಧ್ಯಮ ದೂರ ಓಟಗಳು 800 ಮೀಟರ್, 1500 ಮೀಟರ್, 3000 ಮೀಟರ್. ಇಷ್ಟು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು ದೂರದ ಓಟಗಳು. ಎಸ್, ದೂರದ ಓಟಗಳು ಬೇರೆ ಇನ್ಯಾವುದಿಲ್ಲ. 5000 ಮೀಟರ್ ಓಟ, 10,000 ಮೀಟರ್ ಓಟ, ನಡಿಗೆ ವಾಕ್ ರೈಸ್ ಗೊತ್ತಲ್ಲ? ಎಸ್ ಸರ್. ನಡಿಗೆ ಅಥವಾ ವಾಕ್ ರೈಸ್ ಅಂತ ಕರಿತೀವಿ. ಅನಂತರ ಮ್ಯಾರಥಾನ್, ಮ್ಯಾರಥಾನ್ ಮ್ಯಾರಥಾನ್ ಅಂದ್ರೆ ಅರ್ಧ ಮ್ಯಾರಥಾನ್, ಹಾಫ್ ಮ್ಯಾರಥಾನ್. ಮ್ಯಾರಥಾನ್ ಅಂತಕ್ಕಂಥದ್ದು ಒಂದು ಕಥೆ ಇದೆ, ಆಮೇಲೆ ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ. ಏನಪ್ಪ ಅಂತಂದ್ರೆ, ಇದು ಮ್ಯಾರಥಾನ್ ಅಂತಕ್ಕಂಥದ್ದು ಯುರೋಪ್ ಖಂಡದಲ್ಲಿ ಗ್ರೀಕ್ ಮತ್ತು ಯುರೋಪ್ನರಿಗೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಮ್ಯಾರಥಾನ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ರೋಮನ್ ಇಂದ ಗ್ರೀಕ್ ವರೆಗೂ ಸುಮಾರು 42 ಕಿಲೋಮೀಟರ್, 42.195 ಕಿಲೋಮೀಟರ್ ದೂರ ಓಡಿ ಬಂದಂತ ಒಂದು ಇತಿಹಾಸ ಇದೆ. ಹಾಗಾಗಿ ಅವನು ಅಲ್ಲಿಂದ ಅಲ್ಲಿವರೆಗೂ ಓಡಿ ಬಂದಿರ್ತಕ್ಕಂಥ ಸಂದೇಶವನ್ನ ತಂದಿರ್ತಕ್ಕಂಥ ವ್ಯಕ್ತಿಗೆ ಸೊ ಅವನ ಹೆಸರಲ್ಲಿ ಒಂದು ಆಟ, ರನ್ನಿಂಗ್ ರೇಸ್ ಅನ್ನು ಇಟ್ಟಿದ್ದಾರೆ. ಸೊ ಅಲ್ಲಿಂದಲೂ ಸಮೇತ ಬಂದಿದೆ, ಇದು ಒಲಿಂಪಿಕ್ಸ್ ಕ್ರೀಡಾಕೂಟದಿಂದ ಬಂದಿದೆ. ಸೊ ಇದು 42.19 ಕಿಲೋಮೀಟರ್ ದೂರ ಇದೆ. ಫಾರ್ ಎಕ್ಸಾಂಪಲ್ ನಮ್ದು 41 ಕಿಲೋಮೀಟರ್ ಇದ್ದಾರೆ ಈಗ ದಾವಣಗೆರೆ ಇಲ್ಲಿಗೆ, ಪಲ್ಲಾಗಟ್ಟಿಯಿಂದ ಹಿಡಿದು ದಾವಣಗೆರೆವರೆಗೆ 42 ಕಿಲೋಮೀಟರ್ ಬರ್ತಲ್ಲ. ಇದಕ್ಕೊಂದು ರೇಸ್ ಮಾಡ್ಬೋದು ನಾವು, ಮ್ಯಾರಥಾನ್ ರೇಸ್ ಅಂತ. ಅರ್ಥ ಆಗ್ತಿದೆಯಲ್ಲ? ಸೊ ಅದೇ ತರ ಅರ್ಧ ಮ್ಯಾರಥಾನ್, ಇದರ ಅರ್ಧ, ಅದಕ್ಕೆ ಹಾಫ್ ಮ್ಯಾರಥಾನ್ ಅಂತ ಕರಿತೀವಿ. 21.098 ಕಿಲೋಮೀಟರ್ ಇಷ್ಟು ದೂರ ಇರ್ತದೆ ಹಾಫ್ ಮ್ಯಾರಥಾನ್. ಆನಂತರ ಗುಡ್ಡಗಾಡು ಓಟ ಅಂತ ಇದೆ. ಗುಡ್ಡಗಾಡು ಓಟ, ಗುಡ್ಡಗಾಡು ಓಟ ಇದು ಇನ್ನೊಂದು ಅರ್ಥದಲ್ಲಿ ಕ್ರಾಸ್ ಕಂಟ್ರಿ ಅಂತ ಕರಿತೀವಿ. ಕ್ರಾಸ್ ಕಂಟ್ರಿ. ಸರ್ ಇವೆಲ್ಲ ಇದಾವ ಅಂತ ಕೇಳ್ಬೋದು. ಎಸ್ ಇದೆ, ಆದ್ರೆ ಇದು ಡಿಗ್ರಿ ಕಾಲೇಜಲ್ಲಿ, PU ಕಾಲೇಜಲ್ಲಿ, ಯೂನಿವರ್ಸಿಟಿ ಕಾಲೇಜ್ಗಳೆಲ್ಲ ಇವು ಮಕ್ಕಳು ಓಡ್ತಾರೆ, ಅವೆಲ್ಲ ಕ್ರೀಡಾಪಟುಗಳು. ಯೂನಿವರ್ಸಿಟಿ ಅಂತ ಗೊತ್ತಲ್ಲ, ವಿಶ್ವವಿದ್ಯಾನಿಲಯಗಳಲ್ಲಿ, ಪದವಿ ಕಾಲೇಜುಗಳಲ್ಲಿ ಇವೆಲ್ಲ ಸ್ಪೋರ್ಟ್ಸ್ಗಳು ಇದಾವೆ ಮಕ್ಕಳ. ನಿಮಗೂ ಇದಾವೆ, ಆದ್ರೆ ನಿಮಗೆ ಆ ಸ್ಟಾಮಿನಾ, ಆ ಪವರ್, ಮತ್ತೆ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಅಭ್ಯಾಸಕ್ಕೆ ಬರ್ತಕ್ಕಂತಹ ಒಂದು ಕ್ರೀಡಾಂಗಣ, ಕ್ರೀಡಾಕೂಟ, ಅಭ್ಯಾಸ ಅಂಕಣ ಬೇಕು. ಮತ್ತೆ ನಿಮಗೆ ಅಷ್ಟು ಸಪೋರ್ಟ್ ಆಗಿ ಪೋಷಕರು ನಮ್ಮ ಒಂದು ಸಹಕಾರ ಬೇಕು. ನಾವು ಕೊಡ್ತೀವಿ. ನಾವು ಇಲ್ಲೇ ವಾಸ ಮಾಡೋದ್ರಿಂದ, ಇದೇ ಊರಲ್ಲಿ ಇರೋದ್ರಿಂದ ನಾವು ನಿಮಗೆ ಎಷ್ಟು ಸಾಧ್ಯ ಕತ್ಲಾಗೋರು ಸಮೇತ ನಾವು ಗ್ರೌಂಡ್ ಅಲ್ಲೇ ಇರ್ತೀವಿ, ಹೌದಾ? ಬಟ್ ನಿಮ್ಮ ಪೋಷಕರು ಅದಕ್ಕೆ ಸಪೋರ್ಟ್ ಮಾಡಬೇಕು. ಸೊ ಇಷ್ಟು ಮ್ಯಾರಥಾನ್ ಅಂತ, ಸಾರಿ, ಮಧ್ಯಮ ದೂರದ ಓಟಗಳು ಬರ್ತಕ್ಕಂತಹ ಓಟಗಳು ಯಾವ್ಯಾವ ಅಂತ ಹೇಳೋಣ. 5,000 ಮೀಟರ್ ಓಟ, 10,000 ಮೀಟರ್ ನಡಿಗೆ, ವಾಕ್ ರೇಸ್ ಅಂತ ಹೇಳ್ತೀವಿ, ಮ್ಯಾರಥಾನ್, ಹಾಫ್ ಮ್ಯಾರಥಾನ್, ಗುಡ್ಡಗಾಡು. ಇಷ್ಟು ಇವೆಲ್ಲ ಯಾವ್ಯಾವು ದೂರದ ಓಟಗಳು. ಇವು ಗೊತ್ತಿತ್ತ ನಿಮಗೆ? ತಿಳ್ಕೋಬೇಕು. ಓಟಗಳಲ್ಲೇ ಎಷ್ಟು ವಿಧ ಬಂದು ಈಗ? 3 ವಿಧಗಳು ಬಂದು, ಹೌದಾ? ನಿಮಗೆ ಗೊತ್ತಿದ್ದು ಓನ್ಲಿ ಬೇರೆ ವೇಗದ ಓಟ ಮಾತ್ರ ಗೊತ್ತಿತ್ತು. ಮಧ್ಯಮ ಮತ್ತು ದೂರದ ಓಟಗಳು ಈಗೂ ಇದಾವ, ಹೌದಾ? ಇದೆ ಈಗಲೂ ಸಮೇತ. ಇದೆಲ್ಲ ಸಮೇತ ಅಥ್ಲೆಟಿಕ್ಸ್ ಅಲ್ಲಿ, ಈಗ ಏಷ್ಯನ್ ಗೇಮ್ಸ್ ಆಗಲಿ, ಒಲಿಂಪಿಕ್ಸ್ ಗೇಮ್ಸ್ ಆಗಲಿ, ಅಥವಾ ಅಸೋಸಿಯೇಷನ್ ಗೇಮ್ಸ್ ಆಗಲಿ, ಎಲ್ಲ ಅಥ್ಲೆಟಿಕ್ಸ್ ಅಲ್ಲಿ ಏನ್ ಇರ್ತಕ್ಕಂಥ ಎಲ್ಲ ಮ್ಯಾರಥಾನ್ಗಳು ಸಮೇತ ಇದೆ. ನೆಕ್ಸ್ಟ್ ಇದಾದ ನಂತರ, ಓಟಗಳಾದ ನಂತರ ಯಾವುದು ಇದೆ? ಎಸೆತಗಳು. ಎಸೆತಗಳು ಇದಾಯ್ತಾ? ಇಲ್ವಾ? ಥ್ರೋಯಿಂಗ್ ಇವೆಂಟ್ಸ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಎಸೆತಗಳು.
ಥ್ರೋಯಿಂಗ್ ಇವೆಂಟ್. ನಿಮಗೆ ಗೊತ್ತಿರೋ ಹಾಗೆ ಮಕ್ಕಳ ಥ್ರೋಯಿಂಗ್ ಇವೆಂಟ್ಸ್ ಅಂತ ಹೇಳ್ತೀವಿ ನಾವು ಎಸೆತಗಳ ತರ. ಆ ಎಸೆತಗಳಲ್ಲಿ ಎಷ್ಟು ವಿಧ? ಯಾವ್ಯಾವಪ್ಪ? ಉಂಡೆ ಎಸೆತ, ತಟ್ಟೆ ಎಸೆತ, ಚೇನಿಂದ ಬರ್ತದ. ಎಸ್, ಸರಪಳಿ ಎಸೆತ. ಸರಪಳಿ ಎಸೆತ ಅಂತ. ಒಂದು ಶಾರ್ಟ್ ಪುಟ್, ಒಂದು ಡಿಸ್ಕಸ್, ಅನಂತರ ಹ್ಯಾಮರ್ ಅಂತ ಹೇಳ್ತೀವಿ. ಇನ್ನೊಂದು ಅಷ್ಟೇನಾ? ಮೂರೇನಾ? ಗುಡ್, ಕೂತ್ಕೊ, ಪರವಾಗಿಲ್ಲ. ಅಷ್ಟಾದ್ರೂ 8ನೇ ತರಗತಿಯಲ್ಲಿ ಅಷ್ಟಾದ್ರೂ ತಿಳ್ಕೊಂತಿದ್ದೀರಲ್ಲ. 4 ವಿಧ ವಿದ್ಯಾರ್ಥಿಗಳೇ, 4 ವಿಧಗಳು. ಎಸೆತಗಳಲ್ಲಿ 4 ವಿಧಗಳು. ಎಸೆತಗಳಲ್ಲಿ 4 ವಿಧಗಳು. ನೋಟ್ ಮಾಡ್ಕೊಂಡ್ಬಿಡಿ. ನಂಬರ್ 1 ವಿಜಯ್ ಹೇಳಿದ ಹಾಗೆ ಶಾರ್ಟ್ ಪುಟ್ ಅಂದ್ರೆ ಗುಂಡು ಎಸೆತ. ಗುಂಡು ಎಸೆತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ನಾವು ಶಾರ್ಟ್ ಪುಟ್. ಅದನ್ನ ತಟ್ಟೆ ಅನ್ಬಿಡ್ದಪ್ಪ, ಚಕ್ರ ಅಂತ ಹೇಳ್ಬೇಕು. ಚಕ್ರ, ಡಿಸ್ಕಸ್, ಥ್ರೋ. ಥರ್ಡ್ ಒನ್, ಮೊನ್ನೆ ಒಲಿಂಪಿಕ್ಸ್ ಅಲ್ಲಿ ಉದ್ದಂತ ಒಂದು ಇದು ತಗೊಂಡು ಎಷ್ಟರಲ್ಲ ಜಾವಲಿನ್. ಹೌದಾ? ಚಿನ್ನದ ಪದಕ ಬಂತಾನೆ. ಜಾವಲಿನ್, ಅದಕ್ಕೆ ಬಚ್ಚಿ ಎಸೆತ ಅಂತ ಕರೀತಾರೆ. ನೀರಜ್ ಚೋಪ್ರಾ ಗೊತ್ತಿಲ್ಲಪ್ಪ? ಬಚ್ಚಿ ಎಸೆತ. ಫೋರ್ತ್ ಒನ್ ಸರಪಳಿ ಎಸೆತ. ಸರಪಳಿ ಎಸೆತ. ಸರಪಳಿ ಅಂತಂದ್ರೆ ಒಂದು ಶಾರ್ಟ್ ಪುಟ್ ಇಟ್ಕೊಂಡಿರ್ಬೇಕು ನೀವು. ಸರಪಳಿ ಕೆಳಗೆ ಒಂದು ಶಾರ್ಟ್ ಪುಟ್ ಇರ್ತದೆ ದೊಡ್ಡದು. ಹಿಂಗೆ ಒಂದು ಸರಪಳಿ ಇರ್ತದೆ. ನೀವ್ ಹೆಂಗೆ ಶಾರ್ಟ್ ಪುಟ್ ಒಂದು ಇದನ್ನ ಮಾಡ್ತಾರಲ್ಲಪ್ಪ, ಡಿಸ್ಕಸ್ ಶಾರ್ಟ್ ಪುಟ್ ಇಂದ ಒಂದು ಮಾರ್ಕ್ ಪಾಯಿಂಟ್ ಇದೆಯಲ್ಲ, ಸೆಕ್ಟರ್. ಈ ತರ ಈ ಸೆಕ್ಟರ್ ಗೆ ಇದನ್ನ ಇಟ್ಕೊಂಡು ನಿಂತು ಅದನ್ನ ಹಿಂಗೆ ಏನ್ ಮಾಡ್ಬೇಕು? ತಿರುಗಿಸಿ ಕರೆಕ್ಟ್ ಆಗಿ ನೀವು ಹೆಂಗೆ ಶಾರ್ಟ್ ಪುಟ್ ಮತ್ತೆ ಚಕ್ರ ಎಸಿತಿರಲ್ಲ ಡಿಸ್ಕಸ್, ಅದ್ರೊಳಗೆ ಇದ್ರೊಳಗೆ ಬೀಳ್ಬೇಕು. ಇದನ್ನ ಇಲ್ಲಿ ಇಟ್ಕೋಬೇಕು. ಇದು ಹ್ಯಾಮರ್, ಇದನ್ನ ಇಟ್ಕೊಳ್ಳಿಕ್ಕೆ ಗ್ರಿಪ್, ಅದನ್ನ ತಿರುಗಿಸ್ಬೇಕು. ಇದು ಶಾರ್ಟ್ ಪುಟ್ ದೊಡ್ಡ ಗುಂಡು ಇದಿರ್ತದೆ. ನೀವ್ ಹೆಂಗೆ ಜೋಳದೊಳ ಕಾಯ್ಬೇಕಾದ್ರೆ, ಅಕ್ಕಿ ಹೊಡಿಬೇಕಾದ್ರೆ ಒಂದು ಕವಣೆ ಹೊಡಿತಿರಲ್ಲಪ್ಪ, ಹೊಡಿತಿರ್ತಾನೆ. ಆತರ ಇದು ಇಲ್ಲ, ಆತರ ನಿಮಗೆ ಇಮೇಜ್ ಮಾಡ್ಕೊಳ್ತಾರೆ, ಗೊತ್ತಾಗಲ್ಲ ಯಾವ್ದಿದೆ ಹ್ಯಾಮರ್ ಅಂತಕ್ಕಂಥದ್ದು. ಈ ತರ ಇರ್ತದೆ, ಸರಪಳಿ ಅಂತಕ್ಕಂಥದ್ದು ಈ ತರ ಇದೆ ಅಂತ. ನಮ್ಮಲ್ಲಿಲ್ಲ. ಇದೊಂದು ಇಂಡೆಂಟ್ ಹಾಕಿದೀವಿ, ಅದು ಸಿಕ್ತು ಅಂತಂದ್ರೆ ನೀವು ಅಭ್ಯಾಸ ಮಾಡ್ಬೋದು. ಬಹಳ ಕಷ್ಟ ಇದೆ ಅಂದ್ರೆ ಅಭ್ಯಾಸ ಮಾಡ್ಬೇಕಾದ್ರೆ ಅದನ್ನು ಹುಷಾರಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಎಷ್ಟಾಯ್ತಾ? 4 ಆಯ್ತಾ? ಇದು ನಡೆಸ್ಬೋದಾ ಈಗ? ಓಟಗಳು ನಡೆಸ್ತೀವಿ ನೋಡಿ. ಎಸೆತಗಳಲ್ಲಿ ಎಷ್ಟು ವಿಧ? 4 ವಿಧ. 4 ವಿಧ. ಯಾವ್ಯಾವು? ಗುಂಡು ಎಸೆತ, ಚಕ್ರ ಎಸೆತ, ಜಾವಲಿನ್ ಎಸೆತ, ಸರಪಳಿ ಎಸೆತ. ಹೌದಾ? ಎಸ್. ಇನ್ನ ಕೊನೆಯದಾಗಿ ಉಳಿದಿರ್ತಕ್ಕಂತ ಮೇಲಾಟಗಳಲ್ಲಿ ಯಾವುದು ಹಿಡಿತು? ಓಟಗಳಾಯ್ತು, ಎಸೆತಗಳಾಯ್ತು, ಜಿಗಿತಗಳು. ಥರ್ಡ್ ಒನ್ ಜಿಗಿತಗಳು. ಇನ್ನು ಓಟಗಳು ಒಂದಾಯ್ತಲ್ಲ, ಎರಡನೇದಾಯ್ತು. ಈಗ ಜಿಗಿತಗಳು.
ಜಿಗಿತಗಳು, ಅದನ್ನ ನಾವು ಜಂಪಿಂಗ್ ಇವೆಂಟ್ಸ್ ಅಂತ ಕರಿತೀವಿ. ಇವೆಂಟ್ಸ್, ಜಂಪಿಂಗ್ ಇವೆಂಟ್ಸ್. ಓಕೆ, ಯಾವ್ಯಾವ ಜಂಪಿಂಗ್ ಇವೆಂಟ್ಸ್? ಹಾ, ಅಷ್ಟೇ ಅಲ್ಲ, ಮತ್ತೆ ವೆರಿ ಗುಡ್, ತ್ರಿವಿಧ ಜಿಗಿತ ಇದೆ. ಆಮೇಲೆ ಜಿಗಿತಗಳಲ್ಲೂ ಸಮೇತ ವಿದ್ಯಾರ್ಥಿಗಳೇ 4 ವಿಧಗಳು. ಜಿಗಿತಗಳಲ್ಲೂ ಸಮೇತ ಎಷ್ಟು ವಿಧ? 4 ವಿಧಗಳು. ನೋಡ್ತೀನಿ, ಆಮೇಲೆ ಕ್ವಶನ್ ಕೇಳ್ತೀನಿ ಯಾವ್ಯಾವ ಅಂತ. ಒಂದು, ನೀನ್ ಹೇಳಿದ ಹಾಗೆ ಐ ಜಂಪ್, ಇತರ ಜಿಗಿತ, ಜಿಗಿತ, ಐ ಜಂಪ್ ಅಂತ ಕರಿತೀವಿ. ಐ ಜಂಪ್. ನಂತರ ಜಿಗಿತ, ಎರಡನೇದು ಉದ್ದ ಜಿಗಿತ. ಲಾಂಗ್ ಜಂಪ್. ನೆಕ್ಸ್ಟ್ ಥರ್ಡ್ ಒನ್ ತ್ರಿವಿಧ ಜಿಗಿತ. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಟ್ರಿಪಲ್ ಜಂಪ್, ಟ್ರಿಪಲ್ ಜಂಪ್. ಫೋರ್ತ್ ಒನ್ ಹಾ, ಕೋಲು ನೆಗೆತ. ವೆರಿ ಗುಡ್, ಕೋಲು ನೆಗೆತ. ಇಂಗ್ಲಿಷ್ ಅಲ್ಲಿ ಪೋಲೋ ವಾಲ್ಟ್ ಅಂತೀವಿ. ಪೋಲೋ ವಾಲ್ಟ್, ಹಾ, ಪೋಲೋ ವಾಲ್ಟ್ ಅಂತ ಕರಿತೀವಿ. ಕೋಲ ಅಂತಂದ್ರೆ ಇದನ್ನ ನೀವು ನೋಡಿರ್ಬೋದು, ಪೋಲೋ ನೆಗೆತ ಅಂತ. ಹಾ, ಇದು ಒಂದು ಐ ಜಂಪ್ ಸ್ಟ್ಯಾಂಡ್ ಅಂತ ತಿಳ್ಕೊಳ್ಳಿ ಹಿಂಗೆ, ಹೌದಾ? ಇಲ್ಲೊಂದು ಪಟ್ಟಿ ಇಟ್ಟಿರ್ತಾರೆ, ಇದು ಸ್ಟ್ಯಾಂಡ್. ಇದೊಂದು ಅಂದ್ರೆ ಐ ಜಂಪ್, ಟ್ರಿಪಲ್ ಜಂಪ್, ಸಾರಿ, ಕೋಲು ನೆಗೆತಕ್ಕಂತ ಒಂದು ಪಾಯಿಂಟ್ ಆಗಿರ್ತಾರೆ. ಅದ್ರ ಹಿಂದ್ಗಡೆ ಎಲ್ಲ ಫುಲ್ ಏನಂತಾರೆ ಮ್ಯಾಟ್, ಪಾಂಚ್ ಹಾಕಿರ್ತಾರೆ. ಅಲ್ಲಿಂದ ಓಡ್ ಬಂದ್ಬಿಟ್ಟು ಕೋಲನ್ನ ಇಟ್ಟು ಮೇಲಕ್ಕೆ ಈ ಕಡೆ ಹಾನಿ ಆ ಕಡೆ ಹಿಂದ್ಗಡೆ ಲ್ಯಾಂಡ್ ಆಗ್ತಿರ್ತಾರೆ. ಕೋಲ್ ಮಾತ್ರ ಈ ಕಡೆಗೆ ಬಿಡ್ತಾರೆ ಅವರು. ಅದನ್ನ ಏನಂತೀವಪ್ಪ ಅಂತಂದ್ರೆ ನಾವು ಪೋಲೋ ವಾಲ್ಟ್ ಅಂತ ಕರಿತೀವಿ. ಅರ್ಥ ಆಯ್ತಾ ಈಗ ಮಕ್ಕಳ? ಹಾ, ಜಿಗಿತಗಳಲ್ಲಿ ಎಷ್ಟು ವಿಧ? 4 ವಿಧ. ಯಾವ್ಯಾವು? ಎತ್ತರ ಜಿಗಿತ, ಉದ್ದ ಜಿಗಿತ, ತ್ರಿವಿಧ ಜಿಗಿತ, ಕೋಲು ನೆಗೆತ. ಗೊತ್ತಾಯ್ತಲ್ಲ ಈಗ? ಮೇಲಾಟಗಳಲ್ಲಿ ಇಷ್ಟು ವಿಧಗಳು ಬರ್ತಕ್ಕಂಥವು, ಟೋಟಲ್ ಆಗಿ ಟ್ರ್ಯಾಕ್ ಮತ್ತು ಅಥ್ಲೆಟಿಕ್ಸ್ ಫೀಲ್ಡ್ ಅಲ್ಲಿ ಬರ್ತಕ್ಕಂಥವು ಎಲ್ಲವೂ ಸಹ. ಅರ್ಥ ಆಯ್ತಾ? ಇದುವರೆಗೂ ಕೇಳಿದ್ದಕ್ಕೆ 8ನೇ ತರಗತಿಯಲ್ಲಿ ಬರ್ತಕ್ಕಂತಹ ಒಟ್ಟು ಮೇಲಾಟಗಳು ಮತ್ತೆ ಗುಂಪು ಆಟಗಳ ಬಗ್ಗೆ ಒಂದು ಮೊದಲ ಅಧ್ಯಾಯವನ್ನು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು.